ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಹುಲ್ ಗಾಂಧಿ ಬಹುದಿನಗಳಿಂದ ಬಾಂಬ್ ಹಾಕ್ತೀನಿ, ನಾನು ಅದನ್ನು ಸಿಡಿಸಿಬಿಟ್ರೆ ಯಾರಿಗೂ ಇಲ್ಲಿ ಇರಕ್ಕಾಗೋದಿಲ್ಲ ಅಂತ ಬಾಂಬ್ ಇದು ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಕಡೆಗೂ ಕೂಡ ಆ ಹೈಡ್ರೋಜನ್ ಬಾಂಬ್ ಅನ್ನ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಡಿಸೇ ಬಿಟ್ಟಿದ್ದಾರೆ. ದೇಶದಲ್ಲಿ ವೋಟ್ ಕಳ್ಳತನ ಆಗ್ತಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಅವ್ಯವಹಾರ ಮಾಡ್ತಿದೆ ಅನ್ನೋ ಆರೋಪವನ್ನ ಮತ್ತೆ ಪ್ರೊಜೆಕ್ಟರ್ ಮೂಲಕ ರಿಪೀಟ್ ಮಾಡಿದ್ದಾರೆ. ಒಂದು ಪ್ರೆಸೆಂಟೇಷನ್ ತರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಗಂಭೀರವಾಗಿರೋ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ಜೆನ್ ಝಿಗಳು ಅಂದ್ರೆ ಯುವಕರು ಏನಾದರೂ ಮಾಡಬೇಕು ಅನ್ನೋ ಸೀರಿಯಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಕಾಪಾಡಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲೆಕ್ಷನ್ ನಡೆದಿರೋದೆಲ್ಲ ಸುಳ್ಳು, ವೋಟನ್ನ ಕದ್ದಿದ್ದಾರೆ, ಮೋಸ ಆಗಿದೆ, ನಾವು ಗೆಲ್ತಾ ಇದ್ವಿ, ಅದನ್ನು ಅವ್ರು ಹೈಜಾಕ್ ಮಾಡಿ ಅವ್ರು ಗೆದ್ದು ಬಿಟ್ಟಿದ್ದಾರೆ, ಜೆನ್ಸಿಗಳು ದಂಗೆ ಹೇಳಿ ನೀವು ಅನ್ನೋ ಕರೆಯನ್ನು ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕರ್ನಾಟಕದ ನಂತರ ಈ ಬಾರಿ ಹರಿಯಾಣದ ಚುನಾವಣೆಯನ್ನ ಎಕ್ಸಾಂಪಲ್ ತಗೊಂಡಿರೋ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 25,1,4 ಕೋಟಿ ವೋಟ್ ಕಳ್ಳತನ ಆಗಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಅಲ್ಲಿರೋದು 2 ಕೋಟಿ ವೋಟರ್ಸ್. 8 ಮತದಾರರಲ್ಲಿ ಒಬ್ಬರು ನಕಲಿ ಮತದಾರರಿದ್ರು ಅಂತ ಹೇಳಿದ್ದಾರೆ. 12.5% ಫೇಕ್ ವೋಟರ್ಸ್ ಇದ್ದಾರೆ, ಅವರೆಲ್ಲ ಬಿಜೆಪಿಗೇನೆ ವೋಟ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ. ಒಂದಿಷ್ಟು ಸಾಕ್ಷ್ಯಗಳನ್ನ ಕೊಡ್ತೀನಿ ಅಂತ ಒಂದಷ್ಟು ಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಹರಿಯಾಣದಲ್ಲಿ ಚುನಾವಣೆ ನಂತರ ಅಲ್ಲೇನೋ ತಪ್ಪು ನಡೆದಿದೆ ಅಂತ ಹಲವು ಕಾಂಗ್ರೆಸ್ ಅಭ್ಯರ್ಥಿಗಳು ನಮಗೆ ಹೇಳಿದ್ರು. ಹರಿಯಾಣ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು ಅಂತ ನಮಗೆ ಫಿಕ್ಸ್ ಆಗಿತ್ತು. ಎಕ್ಸಿಟ್ ಪೋಲ್ಗಳು ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ವು. ಆದರೆ ಫಲಿತಾಂಶದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಮಾಧ್ಯಮಗಳ ಮುಂದೆ ನೀಡಿರೋ ಹೇಳಿಕೆಯೊಂದರ ವಿಡಿಯೋವನ್ನ ಕೂಡ ರಾಹುಲ್ ಗಾಂಧಿ ತೋರಿಸಿದ್ದಾರೆ. ಇದರಲ್ಲಿ ಸೈನಿ ಎಲ್ಲ ಅರೇಂಜ್ಮೆಂಟ್ ಮಾಡಿಯಾಗಿದೆ, ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ನೀವೇ ನೋಡಿ ಅಂತ ರಾಹುಲ್ ಇದನ್ನ ಹೈಲೈಟ್ ಮಾಡಿದ್ದಾರೆ. ಅರೇಂಜ್ಮೆಂಟ್ ಅಂದ್ರೆ ಚುನಾವಣೆಯಲ್ಲಿ ವೋಟ್ ಕದ್ದಿರೋದವರು ಅನ್ನೋ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ ಹರಿಯಾಣದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪೋಸ್ಟಲ್ ವೋಟಿಂಗ್ ಮತ್ತು ಮತಗಟ್ಟೆಗಳಲ್ಲಿ ನಡೆದ ಚುನಾವಣಾ ಫಲಿತಾಂಶ ಎರಡು ತದ್ವಿರುದ್ಧ ಆಗಿದೆ. ಪೋಸ್ಟಲ್ ಬ್ಯಾಲೆಟ್ ನಲ್ಲಿ ಬಂದಂತಹ ಏನು ಒಪಿನಿಯನ್ ಇತ್ತು ವೋಟರ್ಸ್ದು, ಅದು ಇದಕ್ಕೆ ವಿರುದ್ಧ ಆಗಿದೆ. ನಾನಲ್ಲಿ ಚುನಾವಣಾ ಆಯೋಗ ಮತ್ತು ಭಾರತದ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಸಿಡಿಸಿರೋ ಈ ಹೈಡ್ರೋಜನ್ ಬಾಂಬ್ಗೆ ನನ್ನ ಬಳಿ 100% ಪ್ರೂಫ್ ಇದೆ. ಚುನಾವಣಾ ಫಲಿತಾಂಶವನ್ನ ಬದಲಾಯಿಸಿ ಕಾಂಗ್ರೆಸ್ ಸೋಲುವಂತೆ ಮಾಡೋಕೆ ಷಡ್ಯಂತ್ರ ಆಗಿದೆ ಅನ್ನೋ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕದ ರೀತಿನೇ ಮತದಾರರ ಪಟ್ಟಿಯಲ್ಲಿರೋ ಲೋಪದೋಷಗಳನ್ನ ಅಂದ್ರೆ ಫೇಕ್ ಎಂಟ್ರೀಸ್, ಏನೇನೋ ಹೆಸರು, ಯಾರ್ಯಾರ್ದೋ ಫೋಟೋ, ಅವುಗಳನ್ನೆಲ್ಲ ಅವರು ಮತ್ತು ಡೂಪ್ಲಿಕೇಟ್ ಎಂಟ್ರೀಸ್ ಅವುಗಳನ್ನೆಲ್ಲ ಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಬ್ಬರೇ ಮಹಿಳೆಯ ಫೋಟೋ ಇರೋ 100 ವೋಟರ್ ಐಡಿಗಳನ್ನ ತೋರಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಮಹಿಳೆಯ ಫೋಟೋವನ್ನ ಕೂಡ ತೋರಿಸಿದ್ದಾರೆ. ಇದರಲ್ಲಿ 2 ಮತಗಟ್ಟೆಗಳ ವೋಟರ್ ಲಿಸ್ಟ್ ನಲ್ಲಿ ಒಬ್ಬರೇ ಮಹಿಳೆಯ ಫೋಟೋ 223 ಸಲ ಬಂದಿದೆ. ಇದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿ, ಇದೇ ಕಾರಣಕ್ಕೆ ಚುನಾವಣಾ ಆಯೋಗ ಎಲ್ಲ ಮತಗಟ್ಟೆಗಳ CCTV ಫುಟೇಜ್ ಅನ್ನ ನಾಶ ಮಾಡೋದು. ಚುನಾವಣಾ ಆಯೋಗ ಮನಸ್ಸು ಮಾಡಿದ್ರೆ ಒಂದೇ ಸೆಕೆಂಡ್ ನಲ್ಲಿ ಎಲ್ಲ ಡೂಪ್ಲಿಕೇಟ್ಗಳನ್ನ ಅಳಿಸಿ ಹಾಕಬಹುದು, ಆದ್ರೆ ಅವರು ಹಾಗೆ ಮಾಡ್ತಿಲ್ಲ. ಯಾಕಂದ್ರೆ ಅವರು ಬಿಜೆಪಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಹರಿಯಾಣ ಚುನಾವಣೆಗೂ ಮುನ್ನ 3.5 ಲಕ್ಷ ಎಂಟ್ರಿಗಳನ್ನ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಲಾಗಿತ್ತು ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರ ಈ ಗಂಭೀರ ಆರೋಪಗಳಿಗೆ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಟ್ಟಿದೆ. ರಾಹುಲ್ ಗಾಂಧಿ ಈ ಆರೋಪಗಳಿಗೆ ಪುಷ್ಟಿ ಕೊಡೋ ಸಾಕ್ಷ್ಯಗಳು ಇಲ್ಲ. ಚುನಾವಣೆ ವೇಳೆ ಪ್ರತಿ ಮತಗಟ್ಟೆಗಳಲ್ಲಿ ರಾಜಕೀಯ ಪಕ್ಷಗಳು ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಿಸ್ತಾರೆ. ವೋಟರ್ ಲಿಸ್ಟ್ನಲ್ಲಿ ತಪ್ಪುಗಳಾಗಿದಾವ ಅಥವಾ ಅಕ್ರಮ ನಡೆದಿದ್ಯಾ ಅಂತ ಚೆಕ್ ಮಾಡೋದು ಅವರ ಕೆಲಸ. ಸೊ ವೋಟರ್ ಲಿಸ್ಟ್ ರಿವಿಷನ್ ನಡೀತಾ ಇರುವಾಗ ಕಾಂಗ್ರೆಸ್ನ ಬೂತ್ ಲೆವೆಲ್ ಏಜೆಂಟ್ಸ್ ಎಲ್ಲಿ ಹೋಗಿದ್ರು ಅಂತ ಕೇಳಿದೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಆರೋಪಿಸಿರುವ ಹಾಗೆ ಆ ಏಜೆಂಟ್ಗಳು ಯಾಕೆ ಆಕ್ಷೇಪಣೆಗಳನ್ನ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೂಡ ಮಾಡಿದೆ. ಇತ್ತ ಬಿಜೆಪಿ ಕೂಡ ಕಿಡಿಕಾರಿದೆ. ರಾಹುಲ್ ಗಾಂಧಿ ಅವರು ಫೇಕ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಬಿಹಾರದಲ್ಲಿ ಚುನಾವಣೆ ಆಗ್ತಿದೆ, ಆದರೆ ರಾಹುಲ್ ಗಾಂಧಿ ಹರಿಯಾಣದ ಸ್ಟೋರಿ ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹರಿಯಾಣ ಚುನಾವಣೆ ಬಗ್ಗೆನೇ ಸುಳ್ಳು ಕತೆ ಕಟ್ತಿದ್ದಾರೆ ಅಂತ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಒಂದು ಚಿಕ್ಕ ರಿಕ್ವೆಸ್ಟ್. ಬನ್ನಿ ಕಂಟಿನ್ಯೂ ಮಾಡೋಣ. ಕೆನಡಾ ಮತ್ತು ಭಾರತದಲ್ಲಿ ದಾಳಿ ಮಾಡ್ತಿರೋ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಈಗ ಮತ್ತೆ ಪಂಜಾಬ್ನಲ್ಲಿ ಹತ್ಯೆ ನಡೆಸಿದೆ. ಲೂಧಿಯಾನ
ಮೈದಾನದಲ್ಲಿ ಗುರುವಿಂದರ್ ಸಿಂಗ್ ಅನ್ನೋ ಕಬಡ್ಡಿ ಆಟಗಾರರೊಬ್ಬರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದೆ. ಇದರ ಹೊಣೆಯನ್ನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ಅನ್ಮೋಲ್ ಬಿಷ್ಣೋಯ್ ಅಂದರೆ ಲಾರೆನ್ಸ್ ಬಿಷ್ಣೋಯ್ ಸಹೋದರನ ಹೆಸರಿನ ಸೋಷಿಯಲ್ ಮೀಡಿಯಾ ಅಕೌಂಟ್ ಈ ಕುರಿತು ಪೋಸ್ಟ್ ಹಾಕಿದೆ. ನಮ್ಮ ಶತ್ರುಗಳ ಪರವಾಗಿ ನಿಲ್ಲೋರಿಗೆ ಇದು ಒಂದು ಎಚ್ಚರಿಕೆ. ಒಂದು, ನಿಮ್ಮ ಮಾರ್ಗ ಬದಲಾಯಿಸಿ, ಇಲ್ವಾ ನಮ್ಮ ನೆಕ್ಸ್ಟ್ ಬುಲೆಟ್ ನಿಮ್ಮ ಮೇಲೆ ಫೈರ್ ಆಗುತ್ತೆ ಅನ್ನೋ ಬೆದರಿಕೆ ಹೊಡಿದ್ದಾರೆ. ಆದರೆ ಹತ್ಯೆಗೆ ಕಾರಣ ತಿಳಿಸಿಲ್ಲ. ಕಳೆದ ಅಕ್ಟೋಬರ್ 31ನೇ ತಾರೀಕು ಕೂಡ ಇದೇ ರೀತಿ ತೇಜ್ ಪಾಲ್ ಅನ್ನೋ ಕಬಡ್ಡಿ ಆಟಗಾರನ ಹತ್ಯೆಯಾಗಿತ್ತು. ಅದರ ಬೆನ್ನಲ್ಲೇ ಮತ್ತೆ ಈಗ ಈ ಘಟನೆಯಾಗಿದೆ. ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಏನೋ ಕರ್ನಾಟಕದ ಜನತೆಗೆ ಕೆಎಂಎಫ್ ಮತ್ತೆ ಶಾಕ್ ಕೊಟ್ಟಿದೆ. ನಂದಿನಿ ತುಪ್ಪದ ದರವನ್ನ ಪ್ರತಿ ಲೀಟರ್ಗೆ ಏಕಾಏಕಿ 90 ರೂಪಾಯಿ ಏರಿಕೆ ಮಾಡಿದೆ. ಇತ್ತೀಚೆಗಷ್ಟೇ ಜಿಎಸ್ಟಿ ದರ ಇಳಿಕೆಯಾದ ನಂತರ ಗ್ರಾಹಕರಿಗೆ ಗುಡ್ ನ್ಯೂಸ್ ನೀಡಿದ ಕೆಎಂಎಫ್ ನಂದಿನಿ ತುಪ್ಪದ ಬೆಲೆಯನ್ನ ಲೀಟರ್ಗೆ 40 ರೂಪಾಯಿ ಇಳಿಕೆ ಮಾಡಿತ್ತು. ಆದರೆ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ದಿಢೀರಾಗಿ ದರ ಏರಿಕೆ ಮಾಡಿದೆ. ಸದ್ಯ 1 ಲೀಟರ್ ನಂದಿನಿ ತುಪ್ಪಕ್ಕೆ 700 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ದರ ಏರಿಕೆ ಹಿನ್ನೆಲೆಯಲ್ಲಿ ದಿಢೀರ್ ಬೆಲೆ ಹೆಚ್ಚಳ ಮಾಡಲಾಗಿದೆ ಅಂತ ಕೆಎಂಎಫ್ ತಿಳಿಸಿದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಯಾಗುತ್ತೆ ಅಂತ ಕೂಡ ತಿಳಿಸಿದೆ. ಏನೋ ಲಿಂಗಾಯತ ಮಠಾಧೀಶರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಧಾರವಾಡ ಜಿಲ್ಲೆಯಿಂದಲೂ ಅದೃಶ್ಯ ಮಾಡೋ ನಿರ್ಧಾರವನ್ನು ಮಾಡಲಾಗಿದೆ. ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಧಾರವಾಡ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿ ಧಾರವಾಡ ಡಿಸಿ ದಿವ್ಯಾ ಪ್ರಭು ಆದೇಶ ಹೊರಡಿಸಿದ್ದಾರೆ. ನವೆಂಬರ್ 7ನೇ ತಾರೀಕು ಅಣ್ಣಿಗೇರಿಯ ಕಾರ್ಯಕ್ರಮಕ್ಕೆ ಕನ್ನೇರಿ ಶ್ರೀಗಳು ಧಾರವಾಡಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು. ಈ ಮನವಿ ಮೇರೆಗೆ ಡಿಸಿ ಈ ಕ್ರಮ ಕೈಗೊಂಡಿದ್ದಾರೆ. ಈ ಮೂಲಕ ವಿಜಯಪುರ, ಬಾಗಲಕೋಟೆ ಬಳಿಕ ಕನ್ನೇರಿ ಶ್ರೀಗಳಿಗೆ ಧಾರವಾಡಕ್ಕೂ ಬರದಂತೆ ನಿರ್ಬಂಧ ಹಾಕಲಾಗಿದೆ. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 2026ರ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಮೊದಲನೇ ಪರೀಕ್ಷೆ ನಡೆಯುತ್ತೆ. ಹಾಗೆ ಮೇ 18ರಿಂದ ಮೇ 25ರವರೆಗೆ ಎಸ್ಎಸ್ಎಲ್ಸಿ ಎರಡನೇ ಪರೀಕ್ಷೆ ನಡೆಯುತ್ತೆ. ಇನ್ನು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಮೊದಲನೇ ಪರೀಕ್ಷೆ ಮತ್ತು ಏಪ್ರಿಲ್ 25ರಿಂದ ಮೇ 9ರವರೆಗೆ ದ್ವಿತೀಯ ಪಿಯುಸಿ ಎರಡನೇ ಪರೀಕ್ಷೆ ನಡೆಯುತ್ತೆ. ಅಂತಿಮ ವೇಳಾಪಟ್ಟಿಯನ್ನ ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಏನೋ ಕರ್ನಾಟಕ ರಾಜಕೀಯದಲ್ಲಿ ಭಾರಿ ಕುತೂಹಲ ಮೂಡಿಸಿರೋ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ನವೆಂಬರ್ 11ನೇ ತಾರೀಕು ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಚುನಾವಣಾ ಆಯೋಗ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ನಿರ್ದೇಶನ ಕೊಟ್ಟಿದೆ. ಈಗ ಆಲ್ರೆಡಿ ತಯಾರಿ ಕೂಡ ಶುರುವಾಗಿದೆ. ಕೋಲಾರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಮರು ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಅಂದಹಾಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕೆವೈ ನಂಜೇಗೌಡ ಗೆದ್ದಿದ್ರು. ಆದರೆ ಸರಿಯಾಗಿ ವೋಟ್ ಕೌಂಟ್ ಆಗಿಲ್ಲ ಅಂತ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಹೈಕೋರ್ಟ್ ನಂಜೇಗೌಡರ ಆಯ್ಕೆ ಅಸಿಂಧುಗೊಳಿಸಿ ಮತಗಳ ಮರು ಎಣಿಕೆ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ನಂಜೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಸುಪ್ರೀಂ ಕೋರ್ಟ್ ಆಯ್ಕೆ ಅಸಿಂಧುಗೊಳಿಸುವಿಕೆಗೆ ತಡೆ ನೀಡಿ ಮರುಮತ ಎಣಿಕೆಗೆ ಆದೇಶ ಕೊಟ್ಟಿತ್ತು. ಈಗ ನವೆಂಬರ್ 11ಕ್ಕೆ ಮರುಮತ ಎಣಿಕೆ ನಡೆಯುತ್ತೆ. ಏನೋ ರಾಜ್ಯ ಸರ್ಕಾರ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಪಿಯು ವಿದ್ಯಾರ್ಥಿಗಳಿಗೂ ಕೂಡ ಬಿಸಿಯೂಟ ಕೊಡೋಕೆ ಪ್ಲಾನ್ ಹಾಕಿದೆ. ಈ ಸಂಬಂಧ ನವೆಂಬರ್ 14ಕ್ಕೆ ಮಕ್ಕಳ ದಿನಾಚರಣೆ ವೇಳೆ ಸರ್ಕಾರ ಅಧಿಕೃತ ಘೋಷಣೆ ಕೂಡ ಹೊರಡಿಸೋ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಇದು ಜಾರಿ ಆಯಿತು ಅಂದ್ರೆ 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಏನೋ ಸ್ನೇಹಿತರೆ, ಈಗ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಗ ನಿಮಗೆ ಸಿಗುತ್ತೆ ಎಕ್ಸ್ಕ್ಲೂಸಿವ್ ವಿಡಿಯೋಸ್, ಬಿಹೈಂಡ್ ದಿ ಸೀನ್ಸ್ ಮಾಹಿತಿ ಮತ್ತು ಕೆಲ ಸರ್ಪ್ರೈಸ್ಗಳು ಕೂಡ. ದಿನಕ್ಕೆ ₹1ಗಿಂತ ಕಮ್ಮಿ ದರದಲ್ಲಿ ನೀವು ಮೆಂಬರ್ ಆಗಬಹುದು. ಹಾಗೆ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ನಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹಾಕುವ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ. ಸೊ ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಒತ್ತಿ ವಿಡಿಯೋ ಕೆಳಗಡೆ, ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಫುಲ್ ನ್ಯೂಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಏನೋ ಪ್ರತಿ ಟನ್ ಕಬ್ಬಿಗೆ ₹3,500 ಪಾವತಿ ಮಾಡಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ರೈತರು ನಡೆಸ್ತಾ ಇರೋ ಬೃಹತ್ ಪ್ರತಿಭಟನೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಅಲ್ಲದೆ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 7ನೇ ತಾರೀಕು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ ಅಂತ ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಘೋಷಿಸಿದ್ದಾರೆ. ಇನ್ನು ಈ ರೈತರ ಹೋರಾಟದ ಬಗ್ಗೆ ಗುರುವಾರ ನಡೆಯಲಿರೋ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸ್ತೀವಿ. ಈ ಬಗ್ಗೆ ಸಿಎಂ ತೀರ್ಮಾನ ಕೈಗೊಳ್ತಾರೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಕೇಂದ್ರ ಸರ್ಕಾರ FRP ನಿಗದಿ ಮಾಡೋದು ನಾವಲ್ಲ, ಸಚಿವರನ್ನ ಕಳಿಸ್ತೀನಿ, ಈ ಪ್ರತಿಭಟನಾಕಾರರೊಂದಿಗೆ
ಮಾತನಾಡೋಕೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ನಾವು ಈ ವಿಶೇಷ ವರದಿ ಮಾಡಿ ಮಾಹಿತಿ ಕೊಟ್ಟಿದ್ವಿ. ಕಬ್ಬಿನ ಬೆಲೆ ನಿಗದಿ ಹೇಗಾಗುತ್ತೆ, ಇದು ಯಾವ ರೀತಿ ಒಂದು ಕಂಟ್ರೋಲ್ಡ್ ಕ್ರಾಪ್, ಇದು ಸರ್ಕಾರ ಹೇಗೆ ಇದನ್ನು ನಿಯಂತ್ರಣ ಮಾಡುತ್ತೆ, ಪಾಲಿಟಿಷಿಯನ್ಸ್ ಹೆಂಗೆ ಕೈವಾಡ ಇಟ್ಕೊಂಡಿದ್ದಾರೆ ಈ ಶುಗರ್ ಮಿಲ್ಗಳಲ್ಲಿ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ವರದಿಯಲ್ಲಿ. ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ, ಟ್ಯಾಪ್ ಮಾಡೋ ಮೂಲಕ ನೀವು ಆ ವರದಿಗೆ ಜಂಪ್ ಆಗ್ಬೋದು. ಇತ್ತೀಚೆಗಷ್ಟೇ ಮುಂಬೈ ಪೊಲೀಸರು ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಬಾರ್ಕ್ನ ವಿಜ್ಞಾನಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದ ಅಕ್ಬರ್ ಹುಸೇನಿ ಕುತುಬುದ್ದೀನ್ ಅನ್ನೋದನ್ನ ಅರೆಸ್ಟ್ ಮಾಡಿದ್ರು. ಈತನ ಬಂಧನದ ಬೆನ್ನಲ್ಲೇ ಈತನ ಸಹೋದರ ಆದಿಲ್ ಹುಸೇನಿ ಕೂಡ ಅರೆಸ್ಟ್ ಆಗಿದ್ದ. ಈಗ ಇವ್ರ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಇವರಿಬ್ಬರು ಸೇರ್ಕೊಂಡು ಇರಾನ್ ಕಂಪನಿಗಳಿಗೆ ಲಿಥಿಯಂ 6 ರಿಯಾಕ್ಟರ್ಗಳನ್ನ ಡಿಸೈನ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇದಕ್ಕಾಗಿ ಕಳೆದ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಇರಾನ್ ರಾಜಧಾನಿ ತೆಹರಾನ್ಗೂ ಭೇಟಿ ಕೊಟ್ಟಿದ್ರು. ಹಾಗೆ ಹಲವು ಬಾರಿ ದುಬೈ ಮತ್ತು ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿಗಳಿಗೂ ಭೇಟಿ ಕೊಟ್ಟಿದ್ರು ಅಂತ ತನಿಖಾ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿ ಅಂತ ಹೇಳಿಕೊಂಡು ಮುಂಬೈ ಮೂಲದ ಇರಾನ್ ರಾಜತಾಂತ್ರಿಕ ಅಧಿಕಾರಿಗೆ ವಂಚನೆ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಂಬಿಟ್ಟಿರೋ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅವ್ರನ್ನ ಕೂಡ ಬಕ್ರಾ ಮಾಡಿದ್ದಾರೆ. ಸದ್ಯ ತನಿಖೆ ಕಂಟಿನ್ಯೂ ಆಗಿದೆ. ಏನೋ ಉದ್ಯಮಿ ಅನಿಲ್ ಅಂಬಾನಿ ಮತ್ತವರ ರಿಲಯನ್ಸ್ ಗ್ರೂಪ್ನ ಸುತ್ತ ತನಿಖಾ ಬಲೆ ಮತ್ತಷ್ಟು ಬಿಕ್ಕಿಗೊಳ್ತಾ ಇದೆ. ಸದ್ಯ ಇಡಿ, ಸಿಬಿಐ, ಸೆಬಿ ರಿಲಯನ್ಸ್ ಗ್ರೂಪ್ ಕಂಪನಿಗಳ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೆಸ್ತಾ ಇರೋ ನಡುವೆ ಕೇಂದ್ರ ಸರ್ಕಾರ ಕೂಡ ತನಿಖೆಗೆ ಎಂಟರ್ ಆಗಿದೆ. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್, ರಿಲಯನ್ಸ್ ಕಮ್ಯುನಿಕೇಷನ್, ರಿಲಯನ್ಸ್ ಕಮರ್ಷಿಯಲ್ ಫಿನಾನ್ಸ್ ಮತ್ತು ಸಿಎಲ್ಇ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೇರಿದ ಹಾಗೆ ಹಲವು ಸಂಸ್ಥೆಗಳಲ್ಲಿ ಫಂಡ್ ಡೈವರ್ಷನ್ ಮಾಡಲಾಗಿದೆ ಅಂತ ಆರೋಪಿಸಿ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಹೊಸದಾಗಿ ತನಿಖೆಯನ್ನು ಶುರು ಮಾಡಿದೆ. ಕಾರ್ಪೊರೇಟ್ ಸಚಿವಾಲಯ ಆರಂಭಿಕ ತನಿಖೆ ನಡೆಸಿದಾಗಲೇ ಭಾರಿ ಪ್ರಮಾಣದಲ್ಲಿ ಹಣ ವಂಚನೆ ಮತ್ತು ಕಂಪನಿಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗಿದೆ. ಸದ್ಯ ಈ ಕೇಸನ್ನ ಕಾರ್ಪೊರೇಟ್ ಸಚಿವಾಲಯ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ SFIOಗೆ ವರ್ಗಾಯಿಸಿದೆ. ವಿವಿಧ ಕಂಪನಿಗಳಿಗೆ ಅಕ್ರಮವಾಗಿ ಹರಿದು ಹೋಗಿರುವ ಹಣವನ್ನು ಈ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಕಚೇರಿ ಪತ್ತೆ ಹಚ್ಚುತ್ತೆ. ತನಿಖೆಯ ರಿಸಲ್ಟ್ ಮೇಲೆ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಕೇರಳ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಎರಡನೇ ಮದುವೆಯಾಗೋಕೆ ಮೊದಲ ಹೆಂಡತಿ ಆಕ್ಷೇಪ ಎತ್ತಿದ್ರೆ ರಿಜಿಸ್ಟ್ರೇಷನ್ ಮಾಡೋ ಹಾಗಿಲ್ಲ ಮದುವೆನ ಅಂತ ಹೇಳಿದೆ. ಮೊದಲ ಹೆಂಡತಿಯ ಆಕ್ಷೇಪದ ಕೇಸ್ಗಳಲ್ಲಿ ರಿಜಿಸ್ಟ್ರಾರ್ ಕೋರ್ಟ್ಗೆ ಮಾಹಿತಿ ಕೊಡುವಂತೆ ಕೋರ್ಟ್ ಸೂಚಿಸಿದೆ. ಅಲ್ಲದೆ ತಾನು ಜೀವಂತವಿರುವಾಗಲೇ ಪತಿ ಎರಡನೇ ಮದುವೆ ಆಗೋದನ್ನು ಮೂಕ ಪ್ರೇಕ್ಷಕನಂತೆ ನೋಡೋಕೆ ಸಾಧ್ಯ ಇಲ್ಲ. ಅದರಿಂದ ಅವರಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಹಕ್ಕಿದೆ ಮೊದಲನೇ ಹೆಂಡತಿಗೆ ಅಂತ ಕೋರ್ಟ್ ಹೇಳಿದೆ. ಇದೇ ಸಂದರ್ಭದಲ್ಲಿ ನಾವು ಎರಡನೇ ಮದುವೆನ ರಿಜಿಸ್ಟರ್ ಮಾಡಂಗಿಲ್ಲ ಅಂತ ಹೇಳ್ತಾ ಇಲ್ಲ, ಬದಲಿಗೆ ಮೊದಲ ಹೆಂಡತಿಯ ಅಭಿಪ್ರಾಯ ಕೇಳೋಕೆ ಅವಕಾಶ ಕಲ್ಪಿಸಬೇಕು ಅಂತ ಕೋರ್ಟ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಮಹಮ್ಮದ್ ಶರೀಫ್ ಅನ್ನೋರು ಮತ್ತವರ ಹೆಂಡತಿ, ಎರಡನೇ ಹೆಂಡತಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಹೇಳಿದೆ. ಮೊದಲ ಹೆಂಡತಿಯ ವಾಯ್ಸ್ಗೂ ಬೆಲೆ ಇದೆ ಅಂತ ಹೇಳಿ. ಯಾಕೋ ಅಪಘಾತಗಳ ಪರ್ವ ನಿಲ್ತಾ ಇಲ್ಲ. ರಸ್ತೆ ಅಪಘಾತಗಳ ಬಳಿಕ ಟ್ರೈನ್ ಅಪಘಾತ ಛತ್ತೀಸ್ಗಢದಲ್ಲಿ, ಈಗ ಯುಪಿನಲ್ಲೂ ಕೂಡ ರೈಲು ಅಪಘಾತ, 6 ಜನ ಮೃತಪಟ್ಟಿದ್ದಾರೆ. ಮಿರ್ಜಾಪುರ ಜಿಲ್ಲೆಯ ಚುನಾರ್ ರೈಲು ನಿಲ್ದಾಣದಲ್ಲಿ ಘಟನೆಯಾಗಿದೆ. ಬೆಳಗ್ಗೆ 9:30 ಹೊತ್ತಿಗೆ ಚೋಪನ್ ಪ್ರಯಾಗ್ರಾಜ್ ರೈಲು ಸ್ಟೇಷನ್ಗೆ ಬರ್ತಾ ಇತ್ತು. ಈ ವೇಳೆ ಜನದಟ್ಟಣೆಯಿಂದಾಗಿ ಪ್ಲಾಟ್ಫಾರ್ಮ್ ಕಡೆಗೆ ಇಳಿಯೋ ಬದಲು ಎದುರುಗಡೆ ಇದ್ದ ರೈಲು ಹಳಿ ಮೇಲೆ ಕೆಲವರು ಇಳಿದ್ರು. ಆಗ ವೇಗವಾಗಿ ಬರ್ತಾ ಇದ್ದ ಹೌರಾ ಕಲ್ಕಾ ನೇತಾಜಿ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದು ಈ ದುರಂತ ಉಂಟಾಗಿದೆ. ಕೆಲವರು ಹಳಿ ದಾಟುವಲ್ಲಿ ಯಶಸ್ವಿಯಾದರು, ಆದರೆ 6 ಜನ ಅಲ್ಲೇ ಸಿಕ್ಕಿ ಮೃತಪಟ್ಟರು ಅಂತ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ಕೊಟ್ಟಿದ್ದಾರೆ. ಏನೋ ಜಮ್ಮು ಕಾಶ್ಮೀರದ ಕಿಶ್ತ್ವಾರದಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಪ್ಯಾರಾ ಟ್ರೂಪರ್ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಶತ್ರು ಭಾಗದಲ್ಲಿ ಉಗ್ರರು ಓಡಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಸೇರಿ ಶೋಧ ಕಾರ್ಯವನ್ನ ಆರಂಭ ಮಾಡಿದ್ರು. ಏನೋ ಟೆಕ್ ದೈತ್ಯ ಗೂಗಲ್ ಹೊಸ ಸಾಹಸಕ್ಕೆ ಸಜ್ಜಾಗಿದೆ. ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೆಂಟರ್ಗಳನ್ನ ಸ್ಪೇಸ್ಗೆ ಕಳಿಸೋಕೆ ಪ್ಲಾನ್ ಮಾಡ್ತಿದೆ. ಈ ಪ್ಲಾನ್ ಭಾಗವಾಗಿ ಮೊದಲ ಪ್ರಾಯೋಗಿಕ ಸ್ಯಾಟಲೈಟ್ ಅನ್ನ 2027ರ ಆರಂಭಕ್ಕೆ ಸ್ಪೇಸ್ಗೆ ಕಳಿಸಬಹುದು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಭೂಮಿಯಿಂದ ಸುಮಾರು 400 ಮೈಲಿ ದೂರದಲ್ಲಿ 80 ಸೋಲಾರ್ ಪವರ್ಡ್ ಸ್ಯಾಟಲೈಟ್ಗಳನ್ನು ಗೂಗಲ್ ಕಕ್ಷೆಗೆ ಸೇರಿಸೋಕೆ ಪ್ಲಾನ್ ಹಾಕೊಳ್ತಾ ಇದೆ. ಅಂದಹಾಗೆ ಭೂಮಿಯಲ್ಲಿ ಡೇಟಾ ಸೆಂಟರ್ ನಿರ್ಮಾಣ ಅಂದರೆ ತುಂಬ ಖರ್ಚಾಗತ್ತೆ, ಜಾಗ ಜಾಸ್ತಿ ಬೇಕು, ಹೆಚ್ಚು ನೀರು ಬಳಕೆಯಾಗತ್ತೆ, ವಿದ್ಯುತ್ ಕೂಡ ಬೇಕು. ಆದರೆ ಇದನ್ನೇ ಬಾಹ್ಯಾಕಾಶಕ್ಕೆ ಕಳಿಸಿದ್ರೆ ತುಂಬಾ ಚೀಪ್ ಆಗುತ್ತೆ. ಯಾಕಂದ್ರೆ ಭೂಮಿಗಿಂತ ಬಾಹ್ಯಾಕಾಶದಲ್ಲಿ ಹೆಚ್ಚು ಸೂರ್ಯನ ಬೆಳಕು ಕಾನ್ಸ್ಟೆಂಟ್ ಆಗಿ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಮೋಡಗಳ ಅಡ್ಡ ಬಂದು ತೀವ್ರತೆ ಕಮ್ಮಿ ಆಗೋದು ಏನೂ ಆಗೋದಿಲ್ಲ. ಎಲ್ಲ ಕಕ್ಷೆಯಲ್ಲೇ ನಡೆಯೋದ್ರಿಂದ ಜಾಗನೂ ಕೂಡ ಪ್ರಾಬ್ಲಮ್ ಅಲ್ಲ. ರಿಯಲ್ ಎಸ್ಟೇಟ್ ಇನ್ನು ಇವತ್ತಿನ ಕಾಲದಲ್ಲಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡೋದು ಅಂದ್ರೆ ಎಕ್ಸ್ಪೆನ್ಸಿವ್. ಆದ್ರೆ ದಿನೇ ದಿನೇ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಕಾಸ್ಟ್ ಕಮ್ಮಿ ಆಗ್ತಾ ಇದೆ. ಸೊ 2030ರ ವೇಳೆಗೆ ಇದು ಇನ್ನೂ ಚೀಪ್ ಆಗಬಹುದು ಅನ್ನೋ ಲೆಕ್ಕಾಚಾರದಿಂದ ಅಂದ್ರೆ ಲಾಂಚ್ ಮಾಡೋದೆಲ್ಲ
ಒಂದು ಈಸಿ ಆಗಿಬಿಟ್ರೆ, ಚೀಪ್ ಆಗಿಬಿಟ್ರೆ ಉಳಿದಿದ್ದೆಲ್ಲ ಆರಾಮ್ ಅಂತ ಗೂಗಲ್ ಈ ರೀತಿ ಪ್ಲಾನ್ ಹಾಕೊಂಡಿದೆ. ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನವೆಂಬರ್ 14ರಿಂದ ಶುರುವಾಗುವ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ. ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಮತ್ತೆ ಟೀಮ್ಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಕಾಲಿಗೆ ಇಂಜುರಿ ಆಗಿತ್ತಲ್ಲ ಅವರಿಗೆ, ಈಗ ಕಮ್ಬ್ಯಾಕ್ ಮಾಡಿದ್ದಾರೆ. ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್, ರಿಷಬ್ ಪಂತ್, ಜೈಸ್ವಾಲ್, KL ರಾಹುಲ್, ಸಾಯಿ ಸುದರ್ಶನ್, ದೇವದತ್ ಪಡಿಕ್ಕಲ್, ಧ್ರುವ್ ಜುರೇಲ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್ಗೆ ಟೀಮ್ನಲ್ಲಿ ಅವಕಾಶ ಕೊಡಲಾಗಿದೆ. ಅದರೊಂದಿಗೆ ವೇಗಿ ಜಸ್ಪ್ರೀತ್ ಬೂಮ್ರಾ, ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ಮೊಹಮ್ಮದ್ ಸಿರಾಜ್, ಕುಲ್ದೀಪ್ ಯಾದವ್ ಹಾಗೂ ಆಕಾಶ್ ದೀಪ್ ಟೀಮ್ನಲ್ಲಿದ್ದಾರೆ. ಅಂದಹಾಗೆ ನವೆಂಬರ್ 14ನೇ ತಾರೀಕು ಮೊದಲ ಟೆಸ್ಟ್ ಕೋಲ್ಕತ್ತಾದಲ್ಲಿ, ಹಾಗೆ 2ನೇ ಟೆಸ್ಟ್ ನವೆಂಬರ್ 22ನೇ ತಾರೀಕು ಗುವಾಹಟಿಯಲ್ಲಿ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.